ಒಂದು ಹಲಸಿನಕಾಯಿ 5 ವಿಭಿನ್ನ ರೆಸಿಪಿಗಳು ಎನ್ನುವ ಸೀರೀಸ್ ನ ಭಾಗ 2ರಲ್ಲಿ ನಾವು ನೋಡ್ತಿರೋದು ಸಖತ್ ಕ್ರಂಚಿ ಹಾಗೂ ರುಚಿಕರವಾದಂತ ಹಲಸಿನಕಾಯಿ ಚಿಪ್ಸ್. ಸೊ ನೀವು ಕೂಡ ಇದನ್ನ ಮಾಡಿದ್ರೆ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದರೆ ಇದು ಚೆನ್ನಾಗಿರೋದು ಅಂದ್ರೆ ಇದು. ಮೊದಲಿಗೆ ಹಲಸಿನಕಾಯಿ ಕಟ್ ಮಾಡಿ ನೀಟಾಗಿ ಅದರ ತೊಳೆ ತೆಗೆದು ಅದನ್ನು ಫೈನ್ ಆಗಿ ಕಟ್ ಮಾಡಬೇಕು. ಎಲ್ಲವೂ ಆಲ್ಮೋಸ್ಟ್ ಒಂದೇ ರೀತಿಯಲ್ಲಿದ್ರೆ ಅದು ಕರೆಕ್ಟ್ ಆಗಿ ಫ್ರೈ ಆಗುತ್ತೆ. ನೋಡಿ ಹೀಗೆ. ಇವಾಗ ಒಂದು ಬಾಣಲಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ಇದು ಫ್ರೈ ಮಾಡೋದಿಕ್ಕೆ. ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ನಾವು ಕಟ್ ಮಾಡಿರುವ ಹಲಸಿನಕಾಯಿ ಸ್ಲೈಸಸ್ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಅದನ್ನು ನೀಟಾಗಿ ಈ ರೀತಿ ರಬ್ ಮಾಡಬೇಕು. ಇದರಿಂದ ಒಳ್ಳೆ ಕಲರ್ ಹಾಗೂ ರುಚಿ ಬರುತ್ತೆ. ಬಿಸಿಯಾಗಿರುವ ಎಣ್ಣೆಗೆ ಇದನ್ನು ಈ ರೀತಿ ಬಿಟ್ಟು ಆ ಬಬಲ್ಸ್ ಎಲ್ಲ ಒಂಚೂರು ಕಡಿಮೆ ಆದಾಗ ಉಪ್ಪು ನೀರು ಹಾಕೋಬೇಕು. ಬಟ್ ಹಾಕಿದ ಕೂಡಲೇ ಒಂದು ಮುಚ್ಚಳದಿಂದ ಅದನ್ನು ಕ್ಲೋಸ್ ಮಾಡಿ ಒಂದು 10-20 ಸೆಕೆಂಡ್ ಆದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಸೆಟ್ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಅದನ್ನು ಒಂದು ಕಿಚನ್ ಟವಲ್ ಮೇಲೆ ಹಾಕಿ ಕೂಲ್ ಡೌನ್ ಆದ್ಮೇಲೆ ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಒಂದ್ 2-3 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಬಹುದು. ಮುಂದಿನ ಭಾಗದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು.